ಹಿಂದೂ ಪುರಾಣಗಳ ಪ್ರಕಾರ ಪ್ರಪಂಚದ ಸೃಷ್ಟಿಕರ್ತ ಬ್ರಹ್ಮನ ಮೊಮ್ಮಗನಾದ ಕಶ್ಯಪ ಪ್ರಜಾಪತಿ ಮತ್ತು ಆತನ ಪತ್ನಿ ಕದ್ರುವಿಗೆ ಅನೇಕ ಸರ್ಪಗಳು ಅಂದರೆ ನಾಗಗಳು ಜನ್ಮ ತಾಳುತ್ತವೆ. ಕದ್ರುವಿನ ಮಕ್ಕಳಲ್ಲಿ ಆದಿಶೇಷ, ವಾಸುಕಿ, ತಕ್ಷಕ ಮುಂತಾದ ಪ್ರಬಲ ನಾಗಗಳ ಜೊತೆಗೆ ಕಾರ್ಕೋಟಕನು ಜನಿಸುತ್ತಾನೆ. ಕಾರ್ಕೋಟಕನು ಕಪ್ಪು ಬಣ್ಣದ ಅತ್ಯಂತ ಕಡು ವಿಷವನ್ನು ಹೊಂದಿದ್ದ ಮತ್ತು ಮಾಯಾವಿ ಶಕ್ತಿಗಳನ್ನು ಕರಗತ ಮಾಡಿಕೊಂಡಿದ್ದ ಮಹಾಸರ್ಪ. ಇವನನ್ನು ಹಿಂದೂ ಧರ್ಮದ ಪ್ರಮುಖ ಅಷ್ಟನಾಗಗಳ ಅಂದರೆ ಅನಂತ, ವಾಸುಕಿ, ಪದ್ಮ, ಮಹಾಪದ್ಮ, ತಕ್ಷಕ, ಕುಲಿಕ, ಕಾರ್ಕೋಟಕ ಮತ್ತು ಶಂಖಪಾಲ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಕಾರ್ಕೋಟಕನು ಮಹಾಶಕ್ತಿಶಾಲಿಯಾಗಿದ್ದರೂ ಒಮ್ಮೆ ತನ್ನ ಅಹಂಕಾರದಿಂದ ದೇವಋಷಿ ನಾರದರಿಗೆ ಅಪಚಾರವೆಸಗುತ್ತಾನೆ. ಅವನ ಈ ನಡವಳಿಕೆಯಿಂದ ಕೋಪಗೊಂಡ ನಾರದರು ಅವನಿಗೆ ಕಠಿಣವಾದ ಶಾಪವನ್ನು ನೀಡುತ್ತಾರೆ. ನೀನು ನಿನ್ನ ಚಲನಾಶಕ್ತಿಯನ್ನು ಅಂದರೆ ಓಡಾಡುವ ಶಕ್ತಿಯನ್ನು ಕಳೆದುಕೊಂಡು ಒಂದು ಘೋರವಾದ ಕಾಡಿನಲ್ಲಿಯೇ ನೆಲೆಸುವಂತಾಗಲಿ, ಭೀಕರ ಕಾಡ್ಗಿಚ್ಚಿನ ನಡುವೆ ಸಿಲುಕಿ ನೀನು ಒದ್ದಾಡುವಂತಾಗಲಿ ಎಂದು ಶಾಪ ನೀಡುತ್ತಾರೆ. ಕಾರ್ಕೋಟಕನು ಕ್ಷಮೆಯಾಚಿಸಿದಾಗ ಕರಗಿದ ನಾರದರು ಯಾವಾಗ ಪುಣ್ಯಶ್ಲೋಕನಾದ ನಿಷಧ ದೇಶದ ರಾಜ ನಳಮಹಾರಾಜನು ಬಂದು ನಿನ್ನನ್ನು ಬೆಂಕಿಯಿಂದ ರಕ್ಷಿಸುತ್ತಾನೋ ಆಗ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಅಭಯ ನೀಡುತ್ತಾರೆ. ಅಂದಿನಿಂದ ಕಾರ್ಕೋಟಕನು ಒಂದು ಕಾಡಿನಲ್ಲಿಯೇ ಅಸಹಾಯಕನಾಗಿ ಕಾಲ ಕಳೆಯುತ್ತಿರುತ್ತಾನೆ. ಕಾರ್ಕೋಟಕನ ಜೀವನದ ಅತಿ ಮುಖ್ಯ ಘಟನೆ ನಡೆಯುವುದು ನಳಮಹಾರಾಜನ ಜೊತೆ. ಕಲಿಪುರುಷನ ಅಂದರೆ ಕಲಿಯುಗದ ಅಧಿಪತಿಯ ದುರ್ಬುದ್ಧಿಯ ಪ್ರಭಾವದಿಂದ ನಳಮಹಾರಾಜನು ತನ್ನ ರಾಜ್ಯ, ಸಂಪತ್ತು, ಅಧಿಕಾರ ಎಲ್ಲವನ್ನೂ ಪಗಡೆಯಾಟದಲ್ಲಿ ಕಳೆದುಕೊಳ್ಳುತ್ತಾನೆ. ತನ್ನ ಪ್ರೀತಿಯ ಪತ್ನಿ ದಮಯಂತಿಯನ್ನು ಕಾಡಿನಲ್ಲೇ ಬಿಟ್ಟು ದಿಕ್ಕು ತೋಚದೆ ಅಲಿಯುತ್ತಿರುತ್ತಾನೆ. ಹೀಗೆ ಅಲಿಯುತ್ತಿದ್ದ ನಳನಿಗೆ ಒಮ್ಮೆ ಭೀಕರವಾದ ಕಾಡ್ಗಿಚ್ಚೊಂದು ಎದುರಾಗುತ್ತದೆ. ಆ ಬೆಂಕಿಯ ಮಧ್ಯದಿಂದ ನಳ, ನನ್ನನ್ನು ರಕ್ಷಿಸು ಎಂಬ ಆರ್ತನಾದ ಕೇಳಿಬರುತ್ತದೆ. ನಳನು ಧೈರ್ಯ ಮಾಡಿ ಬೆಂಕಿಯ ಹತ್ತಿರ ಹೋದಾಗ ಅಲ್ಲಿ ನಾರದರ ಶಾಪದಿಂದ ಚಲಿಸಲಾಗದೆ ಬೆಂಕಿಯಲ್ಲಿ ಸಿಲುಕಿದ್ದ ಕಾರ್ಕೋಟಕನಾಗನು ಕಾಣಿಸುತ್ತಾನೆ. ದಯಾಮಹಿಯಾದ ನಳನು ಕಾರ್ಕೋಟಕನನ್ನು ಎತ್ತಿಕೊಂಡು ಬೆಂಕಿ ಇಲ್ಲದ ಸುರಕ್ಷಿತ ಸ್ಥಳಕ್ಕೆ ತಂದು ಬಿಡುತ್ತಾನೆ. ಈ ಮೂಲಕ ಕಾರ್ಕೋಟಕನಿಗೆ ಶಾಪ ವಿಮೋಚನೆಯಾಗುತ್ತದೆ. ಬೆಂಕಿಯಿಂದ ಪಾರಾದ ನಂತರ ಕಾರ್ಕೋಟಕನು ನಳನಿಗೆ ಒಂದು ವಿಚಿತ್ರವಾದ ಸೂಚನೆ ನೀಡುತ್ತಾನೆ. ಮಹಾರಾಜ, ನೀನು ಹೆಜ್ಜೆಗಳನ್ನು ಎಣಿಸುತ್ತಾ ನಡೆಯುತ್ತಿರು ಎಂದು ಹೇಳುತ್ತಾನೆ. ನಳನು ಹೆಜ್ಜೆಗಳನ್ನು ಎಣಿಸುತ್ತಾ 1, 2 ಎಂದು ಹೇಳುತ್ತಾ 10ನೇ ಹೆಜ್ಜೆ ಇಡುತ್ತಾ ದಶ ಅಂದರೆ ಸಂಸ್ಕೃತದಲ್ಲಿ ದಶ ಎಂದರೆ 10 ಮತ್ತು ಕಚ್ಚು ಎಂಬ 2 ಅರ್ಥಗಳಿವೆ ಎಂದು ಹೇಳಿದೊಡನೆ ಕಾರ್ಕೋಟಕನು ನಳನಿಗೆ ಕಚ್ಚಿಬಿಡುತ್ತಾನೆ. ಕಾರ್ಕೋಟಕನ ವಿಷದ ಪ್ರಭಾವದಿಂದಾಗಿ ನಳನ ಸುಂದರವಾದ ರೂಪವು ಸಂಪೂರ್ಣವಾಗಿ ಕರಕಲಾಗಿ ಅವನು ಕುಳ್ಳಗಿನ, ಕಪ್ಪಗಿನ ಕುರೂಪಿಯಾಗಿ ಅಂದರೆ ಬಾಹುಕ ಎಂಬ ಹೆಸರಿನಲ್ಲಿ ಬದಲಾಗುತ್ತಾನೆ. ಪ್ರಾಣ ಉಳಿಸಿದ ತನಗೆ ಕಚ್ಚಿದ ಸರ್ಪವನ್ನು ನೋಡಿದ ನಳನಿಗೆ ಆಘಾತವಾಗುತ್ತದೆ. ಆಗ ಕಾರ್ಕೋಟಕನು ಇದರ ಹಿಂದಿನ ರಹಸ್ಯವನ್ನು ಬಿಚ್ಚಿಡುತ್ತಾನೆ. ಮಹಾರಾಜ, ನಾನು ನಿನಗೆ ದ್ರೋಹ ಮಾಡಿಲ್ಲ. ನಿನ್ನ ದೇಹವನ್ನು ಪ್ರವೇಶಿಸಿ ನಿನ್ನ ದುರ್ಗತಿಗೆ ಕಾರಣನಾದ ಕಲಿಪುರುಷನಿಗೆ ನನ್ನ ವಿಷವು ನಿರಂತರವಾಗಿ ಉರಿಯನ್ನು ತರಿಸುತ್ತದೆ. ಇದರಿಂದ ಕಲಿಯು ನಿನ್ನ ದೇಹದಲ್ಲಿ ಇರಲಾರದೆ ಹೊರಟು ಹೋಗುತ್ತಾನೆ. ನನ್ನ ವಿಷ ನಿನಗೆ ಯಾವುದೇ ಪ್ರಾಣಾಪಾಯ ಉಂಟು ಮಾಡುವುದಿಲ್ಲ. ನೀನು ಈಗ ಅಜ್ಞಾತವಾಸದಲ್ಲಿದ್ದೀಯ. ನಿನ್ನ ಶತ್ರುಗಳು ನಿನ್ನನ್ನು ಗುರುತಿಸದಿರಲಿ ಎಂಬ ಕಾರಣಕ್ಕಾಗಿಯೇ ನಿನ್ನ ಈ ರೂಪವನ್ನು ಬದಲಾಯಿಸಿದ್ದೇನೆ. ನೀನು ಅಯೋಧ್ಯೆಯ ರಾಜ ಋತುಪರ್ಣನ ಬಳಿ ಅಶ್ವಪಾಲನಾಗಿ ಅಂದರೆ ಸಾರಥಿಯಾಗಿ ಕೆಲಸಕ್ಕೆ ಸೇರಿಕೋ. ನಿನ್ನ ಕಷ್ಟಗಳು ಶೀಘ್ರದಲ್ಲೇ ದೂರವಾಗಲಿವೆ. ಕೊನೆಯದಾಗಿ ಕಾರ್ಕೋಟಕನು ನಳನಿಗೆ 2 ಮಾಯಾವಸ್ತ್ರಗಳನ್ನು ಉಡುಗೊರೆಯಾಗಿ ನೀಡುತ್ತಾನೆ. ನಿನಗೆ ನಿನ್ನ ಹಳೆಯ ಸುಂದರ ರೂಪ ಬೇಕೆನಿಸಿದಾಗ ಈ ದಿವ್ಯ ವಸ್ತ್ರಗಳನ್ನು ಧರಿಸು. ತಕ್ಷಣ ನಿನ್ನ ಮೂಲ ರೂಪ ನಿನಗೆ ಒಲಿಯುತ್ತದೆ ಎಂದು ಆಶೀರ್ವದಿಸಿ ಕಾರ್ಕೋಟಕನು ಮಾಯವಾಗುತ್ತಾನೆ. ಮುಂದೆ ಇದೇ ಕಾರ್ಕೋಟಕನ ಸಹಾಯದಿಂದ ಕಲಿಯ ಕಾಟದಿಂದ ಮುಕ್ತನಾದ ನಳನು ದಮಯಂತಿಯನ್ನು ಮರಳಿ ಪಡೆದು ತನ್ನ ರಾಜ್ಯವನ್ನು ಮರಳಿ ಗೆಲ್ಲುತ್ತಾನೆ. ಪುರಾಣಗಳ ಪ್ರಕಾರ ಪರಶಿವನು ತನ್ನ ಕೊರಳಿನಲ್ಲಿ ಅಥವಾ ತೋಳುಗಳಲ್ಲಿ ಧರಿಸುವ ಪ್ರಮುಖ ಸರ್ಪಗಳಲ್ಲಿ ಕಾರ್ಕೋಟಕನು ಒಬ್ಬನೆಂದು ನಂಬಲಾಗಿದೆ. ಭಾರತದ ಹಲವೆಡೆ ಕಾರ್ಕೋಟಕನನ್ನು ದೇವರಾಗಿ ಪೂಜಿಸಲಾಗುತ್ತದೆ. ಕಾರ್ಕೋಟಕನಾಗನ ಪ್ರಾರ್ಥನೆಯಿಂದ ಚರ್ಮ ರೋಗಗಳು ಗುಣವಾಗುತ್ತವೆ, ಸರ್ಪದೋಷ ಮತ್ತು ಕಾಲಸರ್ಪದೋಷಗಳು ನಿವಾರಣೆಯಾಗುತ್ತವೆ ಎಂಬ ಬಲವಾದ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಕಾರ್ಕೋಟಕನಾಗನು ಹೊರನೋಟಕ್ಕೆ ಉಗ್ರವಾಗಿ ಕಂಡರೂ ಆತನ ಕಾರ್ಯವು ನಳಮಹಾರಾಜನ ಉದ್ಧಾರಕ್ಕಾಗಿಯೇ ಮೀಸಲಾಗಿತ್ತು ಎಂಬುದಂತೂ ನಿಜ. ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.